ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಗೆಲ್ಲಕ್ಕೆ ಯೋಗ್ಯತೆ ಇರುವಂತ ವ್ಯಕ್ತಿ ರಾಮಲಿಂಗಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರು ಯೋಗ್ಯತೆ ಇಲ್ಲ ಅಂತ ಹೇಳಿ ಇದೇ ರಾಮಲಿಂಗಾರೆಡ್ಡಿ ಅವರು ನೀವು ಪದೇ ಪದೇ ಯಾಕೆ ಕೆಣಕ್ತಾರೆ ಯಾಕೆ ಕೆಣಕ್ತಾರೆ ಯಾಕೆ ಮಾತಾಡಕ್ಕಾಗಲ್ಲ ನಾನು ಇವ್ರ ಮನೆ ಬಂದಿಲ್ಲ ಇವ್ರ ಅತ್ತೆ ಮನೆ ಬಂದಿಲ್ಲ ಬೇರೆ ಹೋಗ್ಬಹುದು ಬೇರೆ ಹೋಗ್ಬಹುದು ಮಾತಾಡಕ್ಕೆ ಯೋಗ್ಯತೆ ತಾಕತ್ತಿಲ್ಲ ಅಂದ್ರೆ ಹೋಗ್ಬಹುದು ಹರಿಪ್ರಸಾದ್ ಒಬ್ಬ ಅಯೋಗ್ಯ 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 ಹರಿಪ್ರಸಾದ್ ನಂಬರ್ 1 ಅಯೋಗ್ಯ ಅವನು ಅಯೋಗ್ಯ ಮಗ ಅಯೋಗ್ಯ ಅವನು ಅಯೋಗ್ಯ ಅಯೋಗ್ಯ ಮಾತಾಡಕ್ಕೆ ಯೋಗ್ಯತೆ ಅಂದ್ರೆ ಹೋಗ್ರಿ 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 ನಮಗೆ ಓಪನಿಂಗ್ ಮಾಡಕ್ಕಿಟ್ರ ನಮಗೆ ಓಪನಿಂಗ್ ಮಾಡಕ್ಕಿಟ್ರ ಯಾವ MLC ಸೇಲ್ ಆಗಿರೋ MLC ಅವನು ಸೇಲ್ ಆಗಿರೋ MLC ಅವನು ಸಾರಿ ನಾವ್ ಇನ್ನೇನು ಮಾಡಕ್ಕಾಗಲ್ಲ ಇದನ್ನ ಡಿಗ್ನಿಟಿ ಅಂತ ಕರೀತೀರಾ ಮೈಕ್ ಬಿಸಾಕ್ ಹೋಗೋದನ್ನ ಡಿಗ್ನಿಟಿ ಅಂತ ಕರೀತೀರಾ ಮಾತಾಡಕ್ಕೆ ಯೋಗ್ಯತೆ ಇದ್ರಲ್ವಾ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಯೋಗ್ಯತೆ ಇದ್ರಲ್ವಾ ನಿಮ್ಮದೇ ಪಕ್ಷದವರು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಕುತ್ಕೊಂಡು ಚರಂಡಿ ಅಂತ ಮಾತಾಡ್ತಾ ಇದ್ದಾರೆ ಇವರು ಡಿಗ್ನಿಟಿ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು ಫಸ್ಟ್ ಮಾತಾಡೋದು ಕಲ್ತ್ಕೊಳ್ಳಿ ನಾನು ಏನು ಮಾಡೋಕ್ಕಾಗಲ್ಲ ಐ ಆಮ್ ಸಾರಿ ಹೇಳೋಷ್ಟು ಹೇಳ್ದೆ ಇದನ್ನ ಯಾವನಾದ್ರೂ ಡಿಗ್ನಿಟಿ ಅಂತಾರ ವೇದಿಕೆ ಮೇಲೆ ಮೈಕ್ ಬಿಸಾಕ್ ಹೋಗೋದನ್ನ ಡಿಗ್ನಿಟಿ ಅಂತಾರ ಶೇಮ್ ಆಗ್ಬೇಕಷ್ಟೇ ಉತ್ತರ ಕೊಡೋಕ್ಕಾಗದೆ ಓಡೋದ್ರಿ ಅಂತ ಹೇಳ್ಬೇಕು ಪಾಶ್ ಅವರೇ ನೀವು ಫಸ್ಟ್ ಓಪನಿಂಗ್ ಕಾಮೆಂಟ್ ಏನೋ ಲೆಕ್ಕ ಕೊಡ್ತೀನಿ ಅಂತ ಇದ್ರಿ ನೀವು ಮಸೀದಿ ಮುಂದೆ ಗಲಾಟೆ ಕುಡ್ಕೋಬಂದು ಎಷ್ಟು ಜನ ಮಾಡಿದ್ದಾರೆ ಎಷ್ಟು ಕಂಪ್ಲೇಂಟ್ ಹೋಗಿದ್ದಾವೆ ಮೇಡಮ್ ಹರಿಪ್ರಸಾದ್ ಅವರು ಹೇಳಿದಾರಲ್ಲ ಅದೇನು ತಪ್ಪಲ್ಲ ಸತ್ಯ ಹೇಳಿರೋದು ಅವರು ಯಾವುದು ಇದಾಗಿದೆ ಯಾಕಂದ್ರೆ ನೋಡಿ ಇಷ್ಟು ನೆನ್ನೆದು ನಾನು ತೋರಿಸ್ತೀನಿ UP ನಲ್ಲಿ ಏನಾಗಿದೆ ಅಂತ ಅವ್ರು ಹೇಳಿರೋದು ಇಡೀ ಭಾರತದಲ್ಲಿ ಏನ್ ನಡೀತಾ ಇದೆ ಅವ್ರು ಹೇಳಿರೋದು ಹರಿಪ್ರಸಾದ್ ಅವ್ರು ಹೇಳಿದೇನು ಸುಳ್ಳಲ್ಲ ಸತ್ಯನೇ ಹೇಳಿರೋದು ಅಂದ್ರೆ ನೋಡಿ ಮೇಡಮ್ ಈಗ ಈ ಗಣೇಶ ಹಿಂದೂಗಳು ಕುಡ್ಕೊಂಡು ಬಂದು ಮಸೀದಿ ಮುಂದೆ ಗಲಾಟೆ ಮಾಡ್ತಾರದ್ ನಿಜಾನಾ ಕೆಲವು ಕಿಡಿಕೇಡಿಗಳು ಎಲ್ಲ ಹಿಂದೂಗಳು ಅಲ್ಲ ಅದ್ರಲ್ಲಿ ಇರ್ತಾರೆ ನಮ್ಮ ಇದ್ರಲ್ಲಿ ಇರ್ತಾರೆ ಅಲ್ಲಲ್ಲ ಇರ್ತಾರೆ ಮೇಡಮ್ ನೀವು ಕೇಳ್ತೀರಾ ಹೇಳಕ್ ಮುಂಚೆ ನೀವೇ ಜವಾಬ್ ಕೊಟ್ಬಿಟ್ರೆ ನಾನು ಹೇಳಕ್ಕೆ ಅವಕಾಶನೇ ಕೊಡಲ್ಲ ನೀವು ಏನಕ್ಕೆ ಕೇಳ್ತೀರಾ ಕೇಳಿದ್ರೆ ಅದು ಕೇಳ್ತಾ ಇದ್ದೀನಿ ಹಿಂದೂಗಳು ಅಂದ್ರಲ್ಲ ಎಲ್ಲ ಹಿಂದೂಗಳು ಸೈಲೆಂಟ್ ಆಗಿದ್ರೆ ನಾನು ಎಲ್ಲ ಹೇಳ್ತೀನಿ ಪ್ರಶ್ನೆಗೆ ಉತ್ತರ ಕೊಡಿ ಎಲ್ಲ ಮಸೀದಿ ಮುಂದೆ ಬಂದು ಹಿಂದೂಗಳು ಕುಡ್ಕೊಂಡು ಗಲಾಟೆ ಮಾಡಿದಾರಾ ಅದನ್ನ ಒಪ್ಕೊಂತೀರಾ ನೀವು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೋಡಿ ಕೆಲವು ಕಿಡಿಕೇಡಿಗಳು ಇರ್ತಾರೆ ಅವ್ರು ಮಾಡ್ತಾರೆ ನಾವು ನೋಡಿದೀವಿ ಅದಾಗಿದೆ ಅದು ಆ ಕೆಲ ಕಿಡಿಗೇಡಿಗಳು ಯಾರ್ ತರದವರು ಸಾದಿಕ್ ಪಾಷಾ ಅವರೇ ಮದ್ದೂರಲ್ಲಿ ಕಲ್ಲೊಡೋದ್ರಲ್ಲ ಆ ತರದವರ ಡಿಜೆ ಹಳ್ಳಿ ಕೆಜೆ ಹಳ್ಳಿಲಿ ಬೆಂಕಿ ಹಚ್ಚಿದ್ರಲ್ಲ ಆ ತರದವರ ಪ್ರವಾದಿಗಳ ಬಗ್ಗೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಸ್ಟೇಷನ್ ಬೆಂಕಿ ಹಚ್ಚಿದ್ರಲ್ಲ ಗುಜರಾತ್ ನಲ್ಲಿ ಸಾಯಿಸ್ತಾರಲ್ಲ ಅಂತವ್ರು ಇವ್ರುಗಳಲ್ವಾ ಗುಜರಾತ್ ನಲ್ಲಿ ಅಮಾಯಕರನ್ನು ಸಾಯಿಸ್ತಾರಲ್ಲ ಅಂತವ್ರು ನೀವು ಬೇರೆ ನೀವು ಅದು ಇದು ಅಂತ ಕೇಳ್ತಾ ಇದ್ದೀರಲ್ಲ ನಾನು ಅದಕ್ಕೆ ಜವಾಬ್ ಕೊಡ್ತೀನಿ ಗುಜರಾತ್ ನಲ್ಲಿ ಏನಾಯ್ತು ಗುಜರಾತ್ ನಲ್ಲಿ ನೋಡಿ ಗುಜರಾತ್ ನಲ್ಲಿ ಅದನ್ನು ಹೇಳಿ ಕೇಳಿದ್ರೆ ಸ್ಟೋರಿಯಲ್ಲಿ ಅರ್ಧದಿಂದ ಶುರು ಮಾಡಬಾರ್ದು ಅಲ್ಲ ನೋಡಿ ಅರ್ಧದಿಂದ ಪ್ರಾರಂಭ ಮಾಡಬೇಡಿ ಸಾದಿಕ್ ಪಾಷಾ ಅವರೇ ಗುಜರಾತ್ ಅಲ್ಲಿ ಮೊದಲು ನಿಮ್ಮ ಕೋಮಿನವರು ಅರ್ಧ ಗಂಟೆ ಒಂದು ಮಸೀದಿ ಹತ್ರ ನಿಂತ್ಕೊಂಡು ಇದು ಕಡಗ ತೋರಿಸಿ ತಲ್ವಾರ್ ತೋರಿಸಿ ಎಷ್ಟೋ ಇದು ಮಾಡಿದ್ದಾರೆ ಉಗಿಯೋದು ಮಸೀದಿ ಮೇಲೆ ಬೈಯೋದು ಮಸೀದಿ ಮೇಲೆ ಈ ಕಡೆ ಬ್ಯಾನರ್ ಇಟ್ಕೊಂಡು ತಲ್ವಾರ್ ಇಟ್ಕೊಂಡಿರೋದನ್ನ ಉದಾಹರಣೆ ಕೊಡ್ರಿ ನೀವು ಅದು ಕೊಡಲ್ಲ ಇವರು ಕೊಡಲ್ಲ ಇವರು ತಲ್ವಾರು ಕೊಡಲ್ಲ ಐ ಲವ್ ಮೊಹಮ್ಮದ್ ಅಂತ ಅದು ಹೊಟ್ಟೆನೂರಿ ನಿಮ್ಗೆಲ್ಲ ಮೊಹಮ್ಮದ್ ಹೇಳ್ಬಿಟ್ರೆ ಏನು ತಪ್ಪ ಅದು ಹೇಳಕ್ಕೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೆ ಅಂತ ಹೇಳಕ್ಕೆ ತಪ್ಪ ಅದು ಹೇಳಿದ್ರೆ ಅಷ್ಟು ಹೊಟ್ಟೆ ಮೇಡಮ್ ಇದ್ರಲ್ಲಿ ನೋಡಿ ಎಲ್ಲಾ ಹಿಂದೂಗಳು ಮಾಡಲ್ಲ ಆತರ ಕೆಲವು ಇದ್ದಾರೆ ಕಿಡಿಗೇಡಿಗಳು ಸೌಹಾರ್ದತೆ ಬೇಡ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಾರೆ ಸತ್ಯ ಹೇಳಿದಾರೆ ಅವರು ಅವ್ರಿಗೆ ನೋಡಿ ನಾನು ಯಾರ ಪರವಾಗಿ ನಾನು ಮಾತಾಡಲ್ಲ ಹರಿಪ್ರಸಾದ್ ಅವ್ರ ಮಾತಿಗೆ ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಹೇಳಿದಾರಲ್ಲ ಅದರಲ್ಲಿ ಸ್ವಲ್ಪ ಸತ್ಯ ಇದೆ ಆಗಿದೆ ಬೆಂಗಳೂರಿನಲ್ಲಿನೂ ಆಗಿದೆ ಎಷ್ಟೋ ಕಂಪ್ಲೇಂಟ್ಗಳು ಹೋಗಿದ್ದಾರೆ ಹೇಳಿದ್ರಲ್ಲ ನಿಜಾನೇ ಹೇಳಿದ್ವಿ ನಾವು ಮುಸಲ್ಮಾನರು ಯಾವತ್ತೂ ಕಂಪ್ಲೇಂಟ್ ಕೊಡಲ್ಲ ಹಿಂದೂಗಳನ್ನೇ ಕಂಪ್ಲೇಂಟ್ ಕೊಡ್ತಾರೆ ತೊಂದರೆ ಆಗತ್ತೆ ಹಾಸ್ಪಿಟಲ್ ಇರುತ್ತೆ ಕಾಂಗ್ರೆಸ್ ಅದು ಇನ್ನೊಂದು ಏನಂದ್ರೆ ಹೇಳ್ದಂಗ ಅದ್ರಲ್ಲಿ ಸ್ವಲ್ಪ ಮಟ್ಟಿಗಾರು ಸತ್ಯ ಇದ್ದಿದ್ರೆ
ಕಾಂಗ್ರೆಸ್ನ ವಕ್ತಾರರು ಅಂತ ಅನಿಸ್ಕೊಂಡಿರೋರು ಈ ರೀತಿ ರಣಹೇಡಿಗಳ ತರ ಮೈಕ್ ಬಿಚ್ಚಿಟ್ಟು ಆರಂಭದಲ್ಲೇ ಹೋಗ್ತಾ ಇರ್ಲಿಲ್ಲ ರೀ. ನೋಡಿ ಮೇಡಮ್, ಓಡ್ತಾ ಇರ್ಲಿಲ್ಲ ರೀ. ಅವ್ರ ಪಾರ್ಟಿ ಸಾದಿಕ್ ಅವ್ರಿಗೆ ಪಾಷಾ ಅವ್ರೆ. ನನಗೆ ಅದನ್ನ ಬೇಡ. ಹೇಳಿದ್ದು ಏನಂದ್ರೆ- ರಣಹೇಡಿಗಳ ತರ ಏನಂದ್ರೆ ನೆನ್ನೆದು proof ನೀವು ಕೇಳಕ್ಕೆ ರೆಡಿ ಇಲ್ಲ ಅಂತ ನಾನು ಏನ್ ಹೇಳೋದು. ಮೈಕ್ ಬಿಟ್ಟು ಓಡಾಕ್ತಾ ಇರ್ಲಿಲ್ಲ. ನಿನ್ನೆ ಏನಾಗಿದೆ ಮಸೀದಿ ಎದುರುಗಡೆ ಈ ಒಂದು ಧಾರ್ಮಿಕ ಪ್ರೋಗ್ರಾಮ್ ಹಿಂದೂ ಅವರು ಏನ್ ಮಾಡಿದಾರೆ ತೋರಿಸ್ತೀನಿ, ನಾನು ಈಗಲೇ ತೋರಿಸ್ತೀನಿ. ನಾನು ನೀವು ನೋಡಿದ್ರೆ ನಾನು ತೋರಿಸ್ತೀನಿ. ನೀವು ಇದೆಲ್ಲ ಹೇಳಿದ್ರೆ ನೀವು ಕೇಳಲ್ಲ. ಯೋಗಿ ಆದಿತ್ಯನಾಥ್ನ ಹೊಡೆದು ನೇಣು ಹಾಕ್ತೀವಿ ಅಂತ ಹೇಳಿ ಇವರು ಮುಲ್ಲಾ ಒಬ್ಬ ಹೇಳಿದ್ದ. ತೋರಿಸ್ಲಾ ನಾನು ಅದನ್ನ? ಅರೆ ಯೋಗಿ ನಾನು ತೋರಿಸ್ಲಾ? ಆಚೆ ಬರ್ಬೇಕು. ನಾನು ತೋರಿಸ್ಲಾ? ಏನ್ ಹೇಳಿದಾನೆ? ನಾನು ತೋರಿಸ್ಲಾ? ಗೊತ್ತಾ? ನಾನು ತೋರಿಸ್ಲಾ? ಒಬ್ಬ ನೋಡಿ ಅವರು ರಾಜಕಾರಣಿ ಅಲ್ಲ, ಗುಂಡಾ ಹೌದು. ಯುಪಿ ನಮಗೆ ಹೆಮ್ಮೆ. ಗುಂಡ ಯೋಗಿ ಆದಿತ್ಯನಾಥ್ ಗುಂಡ. ನಮಗೆ ಹೆಮ್ಮೆ ಅದು. ಹಿಂದೂಗಳಕ್ಕೋಸ್ಕರ ಅವರು ಗುಂಡ ಆದ್ರಲ್ಲ, ನಮಗೆ ಅದು ಹೆಮ್ಮೆ ಇದೆ. ನಮಗೆ ಹೆಮ್ಮೆ ಇದೆ. ನಿಮ್ಗೆ ಹೆಮ್ಮೆನಾ? ಹೌದು. ನೆನ್ನೆದು ನೋಡಿ ನಿದ್ದೆ ಕೆಟ್ಟೋಯ್ತಲ್ಲ, ನಿಮ್ ಕೋಮನವ್ರಿಗೆ ನಿದ್ದೆ ಕೆಟ್ಟೋಯ್ತಲ್ಲ. ನಾನು ತೋರಿಸ್ತೀನಿ ಆ ತರ ವಿಡಿಯೋಗಳನ್ನ. ನಾನು 1000 ತೋರಿಸ್ತೀನಿ. ನೀವು ಏನಾದ್ರು ಹೇಳಕ್ ಹೋಗ್ಬೇಡಿ. ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಸಾದಿಕ್ ಪಾಷಾ ಅವರೇ, ನೀವು ಹಂಗ ಒಬ್ರನ್ನ ತೋರಿಸ್ತೀರ ಅಂದ್ರೆ ಈ ಕಡೆಯಿಂದ ಇನ್ನೊಂದು ರೆಡಿ. ನಾವು ತೋರಿಸ್ತೀವಿ. ಪ್ರವಾದಿಗಳ ಬಗ್ಗೆ ಮಾತಾಡೋದು, ನಾವು ತೋರಿಸ್ತೀವಿ. ಟೈಲರ್ನ ಕತ್ತು ಕೊಯ್ದಿದ್ದನ್ನು ನಾವು ತೋರಿಸ್ತೀವಿ. ತೋರ್ಸೋದಾಗಲ್ಲ. 1 ಸೆಕೆಂಡ್ ಬರ್ತೀನಿ. ಟೇಕ್ ಅ ಬ್ರೇಕ್. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ. ರಣಹೇಡಿಗಳ ತರ ನೀವು ಓಡೋಗೋದಾದ್ರೆ ಸ್ಟುಡಿಯೋಗೆ ಬರ್ಲೇಬೇಡಿ ಕಾಂಗ್ರೆಸ್ನವ್ರು ನೀವು.